ಆತ್ಮೀಯರೇ ನಮಸ್ಕಾರ. ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ನೀವೆಲ್ಲರೂ ಸಾಗಬೇಕು ಅಂತ ಬಯಸ್ತೇನೆ ಸ್ನೇಹಿತರೆ. ಏನಿದು ಸರ್ ಸಾಧನಾ ಪಥದಿಂದ ಫಸ್ಟ್ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ, ಫಸ್ಟು ನಾವು ಸಕ್ಸಸ್ ಟ್ರ್ಯಾಕಿಗೆ ಬರಬೇಕು. ಆ ಟ್ರ್ಯಾಕಿಗೆ ಬರೋದಕ್ಕೆ ಏನು ಮಾಡಬೇಕು? ಬೇಸಿಕ್ ಡಿಸಿಪ್ಲಿನ್ಗಳು. ಆ ಡಿಸಿಪ್ಲಿನ್ನಲ್ಲೂ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ. ಹೆಂಗೆ ಟ್ರ್ಯಾಕಿಗೆ ಬರೋದು ಅರ್ಥ ಮಾಡಿಸ್ಬೇಕಲ್ವ ನಿಮಗೆ. ಟೂ ವೀಲರ್ಗಳು ಓಡಾಡ್ತಾರೆ, ಬೈಕು ಹಿಂಗೆ ಹೀಗೆ ಹೀಗೆ ಸುತ್ತಾಡ್ಕೊಂಡು ಓಡಾಡ್ತಾ ಇರ್ತಾರೆ, ಅಡ್ಡದಿಡ್ಡಿ ಹೋಗ್ತಾರೆ, ಸೈಕಲ್ ಗ್ಯಾಪಲ್ಲಿ ನುಗ್ತಾರೆ. ಅದಲ್ಲ. ಟ್ರೈನ್ ಏನು ಮಾಡುತ್ತೆ? ಒಂದು ಟ್ರ್ಯಾಕಿಗೆ. ಸೊ ಟ್ರೈನ್ ಮೂವ್ ಆದರೆ ಒಂದು ಟ್ರ್ಯಾಕಲ್ಲಿ ಮೂವ್ ಆಗುತ್ತೆ. ಕರೆಕ್ಟಾ? ಸೇಮ್ ವೇ ನಾವು ನಮ್ಮ ಸಕ್ಸಸ್ಗೆ ನಾವು ಯಾವ ಫೀಲ್ಡ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ಅಡ್ಡಾದಿಡ್ಡಿ ಓಡಾಗೋದೆಲ್ಲ ಬಿಟ್ಟು, ಅನ್ವಾಂಟೆಡ್ ಎಲ್ಲ ಬಿಟ್ಟು ನೀವು ಒಂದು ಟ್ರ್ಯಾಕಿಗೆ ಬರಬೇಕು. ಆ ಟ್ರ್ಯಾಕಿಗೆ ಬಂದಾದ್ಮೇಲೆ ಏನು ಮಾಡಬೇಕು? ಪೀಕಿಗೆ ಹೋಗ್ಬೇಕು. ಟ್ರ್ಯಾಕು, ಪೀಕು, ಹಿಂಗೆ. ಅದು ಸಾಧನಾ ಪಥದಿಂದ ಅದು ಟ್ರ್ಯಾಕು, ಉತ್ತುಂಗದೆಡೆಗೆ ಪೀಕು. ಹೇಗಿದೆ ವಿಷಯ? ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ, ಅದರಲ್ಲಿ ಪ್ರೊಫೆಷನಲ್ ಥರ ಬಿಹೇವ್ ಮಾಡ್ಬೇಕ್ರೆ. ಯು ಡೂ ವಾಟ್ ಎವರ್ ಜಾಬ್. ಆ ಜಾಬ್ನ ಉದಾಹರಣೆಗೆ ವಿಶ್ವೇಶ್ವರಯ್ಯನವರೊಬ್ರು ಒಂದ್ಸರಿ ಕೇಳಿದ್ರಂತೆ, ವಿಶ್ವೇಶ್ವರಯ್ಯನವರೇ, ನೀವು ಇಂಜಿನಿಯರ್ ಆಗಿರಲಿಲ್ಲ ಅಂದರೆ ಏನು ಮಾಡ್ತಾ ಇರ್ಬೋದು? ನಾನು ಅಕಸ್ಮಾತ್ ಕಸ ಗುಡ್ಸೋನಾಗಿದ್ದಿದ್ರು ಪ್ರಪಂಚದಲ್ಲೇ ನನ್ನಷ್ಟು ಚೆನ್ನಾಗಿ ಕಸ ಗುಡಿಸ್ಬಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅಂದ್ರಂತೆ. ಹಾಗಿರ್ಬೇಕು. ಏನಂತೀರಾ? ಆಮೇಲೆ ಆರಂಭದಲ್ಲೆಲ್ಲ ಏನಾಗುತ್ತೆ, ನಮಗೆ ಡೌಟ್ಸ್ಗಳು ಬರ್ತದೆ. ಅದಕ್ಕೆ ನಾವು ಅನುಮಾನ, ಅವಮಾನ, ಸನ್ಮಾನ ಅಂತ ಹೇಳ್ತೇವೆ. ಫಸ್ಟು ಅನುಮಾನ, ನಮಗೂ ಅನುಮಾನ, ಬೇರೆಯವ್ರಿಗೂ ಅನುಮಾನ. ಆಮೇಲೆ ಏನೋ ಬೆಳೆಯೋಕೆ ಹೋದಾಗ ಯಾರೋ ನಮ್ಮನ್ನ ಬೇಕಂದ್ರೆ, ನಿನ್ನ ಮೂತಿ ನೋಡು, ನಿನ್ನ ಕೈಲಿ ಮಾಡೋಕ್ಕಾಗತ್ತಾ, ನೀನು ಆಗಲ್ಲ ಆಗಲ್ಲ ಅಂತಾರೆ. ಅದೆಲ್ಲ ಮೀರಿ ನಾವು ಮಾಡಿಬಿಟ್ರೆ ಏ ನಮ್ಮ ಕಡೆಯವರು, ಅದೇ ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ತಮ್ಮನ ಮಗ. ಆಮೇಲೆ ಅದೇ ನಮ್ಮೂರು ಆ ಕಡೆ ಒಂದು 3 ಊರು ಪಕ್ಕ, ಹತ್ರದೂರು. ಗೊತ್ತಿಲ್ವಾ? ಅಯ್ಯೋ ಜಯಪ್ರಕಾಶ್, ಹಂಗೆ ಗೊತ್ತು ನಮ್ಮೂರಿನವರು ಅಂತ ಹೇಳಂಗಾಗ್ಬೇಕು. ಹೆಂಗಿರುತ್ತೆ? ಕರೆಕ್ಟಾ? ಅದು ಯಾವಾಗ ಸಾಧ್ಯ? ಎಲ್ಲೆಲ್ಲೆಲ್ಲೆಲ್ಲ ಬಿಟ್ಟು ಟ್ರ್ಯಾಕಿಗೆ ಬರಬೇಕು. ಟ್ರ್ಯಾಕ್ ಆದಮೇಲೆ ಪೀಕಿಗೆ ಹೋಗ್ಬೇಕು. ಪೀಕಿಗೆ ಯಾವಾಗ ಹೋಗ್ತೀರಿ? ವೆನ್ ಯು ಫೋಕಸ್ ಆನ್ ಸಮಥಿಂಗ್, ಇಟ್ ಈಸ್ ಪಾಸಿಬಲ್. ಸೊ ಅದರ ಅರ್ಥ ಏನು? ನಾನು ಯಾವಾಗಲೂ ಸಕ್ಸಸ್ಗೆ ಅಂತ ಯೋಚನೆ ಮಾಡ್ತಾ ಇರಬೇಕು. ಅನೇಕ ಸಾಧಕರ ಜೀವನ ಚರಿತ್ರೆಗಳನ್ನು ಗಮನಿಸಿ. ಈಗ ಉದಾಹರಣೆಗೆ ನಾನೇ ಒಂದು 2,000 ಜನ ಇಂಟರ್ವ್ಯೂ ಮಾಡಿರೋದ್ರಲ್ಲಿ 300 ಸಾಧಕರ ಇಂಟರ್ವ್ಯೂಗಳು ಜಯಪ್ರಕಾಶ್ ನಗ್ತಿಳ್ಳಿ ಯೂಟ್ಯೂಬ್ ಚಾನಲ್ನಲ್ಲೇ ಇದೆ. ಅದಷ್ಟು ನೋಡಿದ್ರೆ ಎಷ್ಟೊಂದು ನಾಲೆಡ್ಜ್ ಆಗೋಯ್ತು. ಜೊತೆಗೆ ಈಗ ನಾನು ಪುಸ್ತಕಗಳು ಬೇರೆ ಬರೆದ್ಬಿಟ್ಟೆ. ಸಾಧಕರ ಚಂದನ, ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ, ಜೀವನೋತ್ಸಾಹ, ಇವೆಲ್ಲವೂ ಕೂಡ ದೂರದರ್ಶನದಲ್ಲಿ ನಾನು ಇಂಟರ್ವ್ಯೂ ಮಾಡಿರೋದೇ ಆಗಿದೆ. ಇವೆಲ್ಲ ನೋಡ್ತಾ ಬಂದರೆ ನಿಮ್ಗೆ ಅರ್ಥ ಆಗ್ತದೆ ಸ್ನೇಹಿತರೆ. ನಿಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುತ್ತಾ ಬನ್ನಿ. ಯು ಸ್ಟಾರ್ಟ್ ವಿಜುವಲೈಸಿಂಗ್ ವಾಟ್ ಯು ವಾಂಟ್. ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ನೀವು ಆಗ ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಸಾಗುತ್ತೀರಿ ಎನ್ನುವ ಬಲವಾದ ನಂಬಿಕೆ ನಮ್ಮದು. ನಮ್ಮ ಜೊತೆ ಶಿಕ್ಷಕಿ ಮಾಲತಿ NS ಅವರಿದ್ದಾರೆ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನು ಮಾಲತಿಯವರು ನಿರೂಪಣೆ ಮಾಡಬೇಕು, ಉಳಿದವರೆಲ್ಲ ಕೊಂಚ ಮಾತಾಡಿಸ್ಬೇಕು ಅಂತ ನಿರೂಪಣೆಯ ಜವಾಬ್ದಾರಿಯನ್ನು ಮಾಲತಿ ಮೇಡಮ್ ನೀಡ್ತಾ ಇದ್ದೇನೆ. ಎಸ್, ಆಲ್ ದಿ ಬೆಸ್ಟ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೀವಿ. ಈ ದಿನದ ಚರ್ಚಾಂಶ ಸಾಧನಾ ಪಥದಿಂದ ಉತ್ತುಂಗದೆಡೆಗೆ. ನಾವು ಸಾಧನೆಯನ್ನ ಮಾಡ್ತಾ, ಸಾಧನೆಯ ಒಂದು ದಾರಿಯಲ್ಲಿಡ್ತಾ, ಅದಕ್ಕಾಗಿ ನಮ್ಮನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ, ಸಾಧನೆಯ ಒಂದು ಕಡೆ ನಮ್ಮ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಮಾಡ್ತಾ ನಾವು ಉತ್ತುಂಗದ ಎಡೆಗೆ ಯಾವ ರೀತಿ ಸಾಗಬೇಕು ಅನ್ನುವಂತ ವಿಷಯವನ್ನ ಚರ್ಚಾಂಶವಾಗಿ ಇಟ್ಕೊಂಡಿದ್ದೇವೆ. ಈ ಒಂದು ಚರ್ಚಾಂಶದಲ್ಲಿ ನಮ್ಮ ಸ್ನೇಹಿತರು ಏನೆಲ್ಲ ಚರ್ಚೆ ಮಾಡ್ತಾರೆ ಅಂತ ಈ ದಿನ ನೋಡೋಣ. ಮೊದಲಿಗೆ ನಮ್ಮೊಟ್ಟಿಗೆ ಇದ್ದಾರೆ ರಮೇಶ್ ಸರ್ ಅವರು. ರಮೇಶ್ ಸರ್ ಅವರೇ, ಈಗ ಈ ಒಂದು ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಅನ್ನುವಂತ ವಿಚಾರದವಾಗಿ ನೀವು ಯಾವ ರೀತಿ ಚರ್ಚೆಯನ್ನ ಮಾಡ್ತೀರಾ, ಅಥವಾ ಯಾವ ಒಂದು ಅಭಿಪ್ರಾಯಗಳನ್ನ ತಮ್ಮ ಒಂದು ಮಾತಿನ ಮೂಲಕ ವ್ಯಕ್ತಪಡಿಸ್ತೀರಾ ಅಂತ ನಾವೆಲ್ಲ ಈಗ ಕೇಳೋಣ. ರಮೇಶ್ ಸರ್ ಅವರೇ. ಎಲ್ಲರಿಗೂ ನಮಸ್ಕಾರಗಳು. ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ನಮ್ಮ ಜೀವನದಲ್ಲಿ ಏನೇ ಸಾಧಿಸ್ಬೇಕು ಅಂದ್ರೆ ಮೊದಲು ಡಿಸಿಪ್ಲಿನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಶಿಸ್ತು,
ಆ ಶಿಸ್ತು ನಾವು ಮಾಡೋದ ಯಾವುದೇ ಕಾರ್ಯದಲ್ಲಿ ಆಗಲಿ ಶಿಸ್ತು ಅನ್ನೋದು ನಾವು ಅಳವಡಿಸ್ಕೊಂಡಂಗ ಆ, ನಮ್ಮ ಸಾಧನೆ ಆ, ಬಹು ವೇಗವಾಗಿ ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದಾಗ ನಾವು ಉತ್ತುಂಗಕ್ಕೆ ಏರುವಲ್ಲಿ ನಮಗೆ ಬರುವಂತ ಅಡ್ಡಿ ಆತಂಕಗಳು ಅಡಚಣೆಗಳು ಅವು ನಮಗೆ ಏನು ಅಲ್ಲ ಅಂತ ಅನ್ಸುತ್ತೆ. ಅನ್ಸಿದಾಗ ನಾವು ಕೆಲವರು ನೋಡ್ತಾ ಇದ್ದಂಗೆ ಕೆಲವ್ರ ಜೀವನನ ಅವರು ಈಗ ಹಿಂಗಿದ್ದವರು ಆಗ ಹಂಗಾದ್ರು ಅಂತ ಮಾತಾಡೋದನ್ನ ನಾವು ಕೇಳಿರ್ತೀವಿ. ಅವರು ಹಿಂದೆ ಸಾಧನೆ ಏನ್ ಮಾಡಿರ್ತಾರೆ ಅನ್ನೋದು ಯಾರು ಅಷ್ಟೊಂದು ಹಾಗೆ ಗುರುತಿಸಿರಲ್ಲ. ಅದೇ ತರ ನಾವು ಯಾವ್ದೇ ಸಾಧನೆ ಮಾಡ್ಬೇಕು ಅಂದ್ರೂ ಡಿಸಿಪ್ಲಿನ್ ಏನ್ ಮಾಡ್ಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಂಡು ಅದೇ ಸಾಧನ ಪಥದಿಂದ ನಿರಂತರವಾಗಿ ಮಾಡ್ತಾ ಹೋದ್ರೆ ಉತ್ತುಂಗಕ್ಕೆ ಏರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ರಮೇಶ್ ಸರ್ ಅವರೇ. ಅದೇ ಸಾಧನೆಯ ಒಂದು ಕಡೆ ನಮ್ಮ ಒಂದು ಪ್ರಯತ್ನಗಳಿದ್ದಾಗ ಒಂದಲ್ಲ ಒಂದಿನ ಉತ್ತುಂಗ ಎಡೆಗೆ ನಮ್ಮ ಒಂದು ಪಯಣ ಸಾಗಿರುತ್ತೆ. ನಾವೊಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತ ಮಹಾನ್ ವ್ಯಕ್ತಿ ಆಗಕ್ಕೆ ಕಾರಣ ಆಗತ್ತೆ ಅಂತ ತಾವು ತಿಳಿಸ್ಕೊಟ್ರಿ. ಈಗ ನಮ್ಮೊಟ್ಟಿಗೆ ಇನ್ನೂ ಒಬ್ಬ ನಮ್ಮ JP ಸರ್ ಅವರ ಆನ್ಲೈನ್ ವಿದ್ಯಾರ್ಥಿ ಅಕ್ಷತಾ ಬಂಡಿ ಅವರಿದ್ದಾರೆ. ಅವರು ಈ ವಿಚಾರವಾಗಿ ಏನೆಲ್ಲ ಪ್ರಸ್ತುತತೆಯನ್ನ ಪಡೀತಾರೆ ಅನ್ನುವಂಥದ್ದನ್ನ ಈಗ ನೋಡೋಣ. ಅಕ್ಷತಾ ಬಂಡಿ ಅವರೇ, ಸಾಧನಾ ನಮಸ್ತೆ ಪಥದಿಂದ ಉತ್ತುಂಗದೆಡೆಗೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಡಿ. ಓಕೆ, ನಮಸ್ತೆ ಮ್ಯಾಮ್. ಇಂದಿನ ಟಾಪಿಕ್ ಬಂದು ಸಾಧನಾ ಪದದಿಂದ ಉತ್ತುಂಗದೆಡೆಗೆ. ಈ ಒಂದು ವಾಕ್ಯನೇ ಹೇಳುತ್ತೆ ನಮ್ಮ ಒಂದು ಯಶಸ್ಸಿನತ್ತ ಸಾಗುವ ಮಾರ್ಗವನ್ನ ಇದು ತಿಳಿಸುತ್ತೆ ಸರ್ ಮ್ಯಾಮ್. ಈ ಒಂದು ವಾಕ್ಯದಲ್ಲಿ ನಮ್ದು ವೈಯಕ್ತಿಕ ಬೆಳವಣಿಗೆನೆ ಆಗಿರ್ಬೋದು ಅಥವಾ ವೃತ್ತಿಪರ ಬೆಳವಣಿಗೆ ಆಗಿರ್ಬೋದು, ಆ ಒಂದು ಇವೆರಡು ವೇದಲ್ಲೂ ನಾವು ಯಶಸ್ಸಿನ ಹಾದಿಯನ್ನ ತಲುಪಬೇಕು. ಈ ಒಂದು ಯಶಸ್ಸಿನ ಹಾದಿಯನ್ನು ತಲುಪಬೇಕು ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಒಂದೇನಂದ್ರೆ ನಮ್ಮದೇ ಆದಂತಹ ಸ್ಪಷ್ಟವಾದ ಗುರಿ ಇರ್ಬೇಕು ಮ್ಯಾಮ್. ನೆಕ್ಸ್ಟ್ ಅದಕ್ಕೆ ತಕ್ಕದಾದಂತಹ ಒಂದು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಹೋಗ್ಬೇಕು. ಅದಕ್ಕೆ ತಕ್ಕದಾದಂತಹ ಕೌಶಲ್ಯಗಳನ್ನ ಅಭಿವೃದ್ಧಿನ ನಾವು ಮಾಡ್ಕೊಳ್ಳೇಬೇಕಾಗ್ತದೆ. ಲೈಕ್ ತಾಂತ್ರಿಕ ಕೌಶಲ್ಯ ನಿಮ್ದು ಆಗಿರ್ಬೋದು, ಸ್ವಲ್ಪ ಸವಾಲ ವಿಡಿಯೋ ಸ್ಟ್ರಕ್ ಕೌಶಲ್ಯ ಆಗ್ತಿದೆ. ಆಗಿರ್ಬೋದು. ಓಕೆ ಮ್ಯಾಮ್. ನೆಕ್ಸ್ಟ್ ಬಂದ್ರೆ ತಾಂತ್ರಿಕ ಕೌಶಲ್ಯ ಆಗಿರ್ಬೋದು, ಕೌಶಲ್ಯಗಳ ಅಭಿವೃದ್ಧಿ ಅಂತ ಬಂದ್ರೆ ತಾಂತ್ರಿಕ ಕೌಶಲ್ಯ ಆಗಿರ್ಬೋದು, ಸಂವಹನ ಕೌಶಲ್ಯ ಆಗಿರ್ಬೋದು, ನಾಯಕತ್ವ ಗುಣ, ಮೃದು ಸ್ವಭಾವ, ಈ ರೀತಿಯಾದಂತಹ ಕೌಶಲ್ಯಗಳನ್ನ ನಾವು ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೇಕಾಗ್ತದೆ. ಜ್ಞಾನಗಳನ್ನ ಹೆಚ್ಚಿಸಿಕೊಳ್ಬೇಕು. ಲೈಕ್ ಪುಸ್ತಕಗಳನ್ನ ಓದೋದ್ರ ಮೂಲಕ ಆಗಿರ್ಬೋದು, ವೆಬಿನಾರ್ ಗಳಿಗೆ ಅಟೆಂಡ್ ಮಾಡೋದ್ರ ಮೂಲಕ ಆಗಿ. ನೆಕ್ಸ್ಟ್ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವ ಒಂದು ಕೌಶಲ್ಯವನ್ನು ನಾವು ಬೆಳೆಸ್ಕೊತಾ ಹೋಗ್ಬೇಕು ಮ್ಯಾಮ್. ನಾನ್ ಮಾಡ್ತೀನಿ, ಸಾಧನೆಯ ಶಿಖರಕ್ಕೆ ನಾನ್ ತಲುಪ್ತೀನಿ, ಯಾರೇನೇ ಅಂದ್ರು ಕಿವಿಗೊಡಲ್ಲ ಅಂತೇಳಿ ಒಂದು ಧನಾತ್ಮಕ ಮನೋಭಾವನ ಹೊಂದಿರ್ಬೇಕು ಅಂತ ಹೇಳ್ತೀನಿ ಮ್ಯಾಮ್. ಧನ್ಯವಾದಗಳು. ಧನ್ಯವಾದಗಳು ಅಕ್ಷತಾ ಬಂಡಿ ಮೇಡಮ್. ಈಗ ಏನಾಗಿದೆ ಅಂದ್ರೆ ಯಾವ ಒಂದು ಕ್ಷೇತ್ರದಲ್ಲಾದ್ರೂ ಆಗ್ಲಿ ಆ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕು ಅಂತ ಗುರಿಯನ್ನಾಗಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾವು ಸಾಧನೆಯ ಒಂದು ಉತ್ತುಂಗದ ಒಂದು ಕಡೆಗೆ ನಮ್ಮ ಒಂದು ಪಯಣ ಸಾಗುತ್ತೆ ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಈಗ ನಮ್ಮೊಂದಿಗೆ ಇರುವಂತ ಹರಿಪ್ರಸಾದ್ ಸರ್ ಅವರು ಈ ಒಂದು ವಿಷಯವಾಗಿ ಏನೆಲ್ಲ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಹರಿಪ್ರಸಾದ್ ಸರ್, ತಾವೇನ್ ಹೇಳ್ತೀರಾ ಈ ಒಂದು ವಿಚಾರವಾಗಿ? ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಅಂತ ಹೇಳಿದಾಗ ಯಾವುದೋ ಒಂದು ಜೀವನದಲ್ಲಿ ಒಂದು ಗುರಿ ಇರಬೇಕು. ಆ ಗುರಿ ಇದ್ದಂತ ಸಂದರ್ಭ ಗುರಿಯನ್ನ ಸಾಧನೆ ಮಾಡಕ್ ಹೊರಡಬೇಕು. ಸಾಧನೆ ಮಾಡಕ್ ಹೊರಟ್ರೆ ಮಾತ್ರ ಜೀವನ ಸಕ್ಸಸ್ಫುಲ್ ಆಗಲ್ಲ. ಅದು ಉತ್ತುಂಗ ಶಿಖರಕ್ಕೆ ಏರ್ಬೇಕು ಅಂತ. ಉತ್ತುಂಗ ಶಿಖರಕ್ಕಾದ್ರೂ ಹೇಗೆ ಏರ್ಬೇಕು ಅಂದ್ರೆ ನಾವ್ ಏನು ಗುರಿಯನ್ನು ಸಾಧನೆ ಮಾಡ್ಕೊಂಡಿದೀವಿ, ಏನ್ ನಾವು ಆ ಸಾಧನೆ ಹಂತಕ್ಕೆ ತಲುಪಿದೀವಿ, ಅದು ಶ್ರೇಷ್ಠ, ಅದರಲ್ಲಿ ಉತ್ತಮವಾದ ನಾವು ಬಿಟ್ಟು ಇನ್ಯಾರು ಮಾಡಕ್ಕಾಗಲ್ಲ ಅನ್ನುವ ಮಟ್ಟಕ್ಕೆ ಇರ್ಬೇಕು. ಯಾಕಂದ್ರೆ ಅದರ ತಲ್ಲೀನಾಗಬೇಕು, ತನ್ಮಯನಾಗ್ಬೇಕು, ಮತ್ತು ಅದರಲ್ಲೇ ಲೀನನಾಗ್ಬೇಕು, ಮತ್ತು ಅದರಲ್ಲೇ ಸಂತೋಷ ಪಡಿಬೇಕು. ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಶ್ರೇಷ್ಠತೆಯನ್ನು ಪಡಿಬೇಕು, ಸಾಧನೆಯನ್ನು ನಾವು ಶ್ರೇಷ್ಠತೆಯನ್ನು ಪಡಿಬೇಕಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಆ ಕೆಲಸದಲ್ಲಿ ನಾವು ಸಂತೋಷವನ್ನು ಗಳಿಸ್ಬೇಕು ಅಂತಾದಾಗ ನಾವು ಉದಾಹರಣೆ ನೋಡ್ಬೇಕಾ ಸಂದರ್ಭದಲ್ಲಿ ನಾವು ರಾಜ್ಕುಮಾರ್ ನೋಡ್ಬೋದು. ರಾಜ್ಕುಮಾರ್ ಚಿತ್ರರಂಗದ ಒಂದು ಎಷ್ಟು ಉತ್ತುಂಗ ಶಿಖರಕ್ಕೆ ಇರೋದು. ಯಾಕಂತಂದ್ರೆ ಯಾವುದೇ ಪಾತ್ರ ಕೊಡ್ಲಿ ಅದ್ರಲ್ಲಿ ಲೀನವಾಗ್ತಿದ್ರು, ಸಂತೋಷ ಪಡ್ತಿದ್ರು ಅವರು. ನಾವು ಕ್ರಿಕೆಟ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಧೋನಿಯನ್ನು ನೋಡಿದಂತ ಸಂದರ್ಭದಲ್ಲಿ ಅವ್ರು ಕ್ಯಾಪ್ಟನ್ಸ್ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಅವ್ರಿದ್ರೆ ಸಾಕಪ್ಪ, ಗೆಲ್ಲಿಸ್ಕೊಂಡು ಬರ್ತಾರೆ ಅಂತಕ್ಕಂಥ ಶ್ರೇಷ್ಠತೆಯನ್ನು ಪಡೆದಿದ್ರು, ಲೀನವಾಗಿದ್ರು ಅದರಲ್ಲಿ. ಉದಾಹರಣೆಗಿನ್ನ ನಾವು ಸಚಿನ್ ತೆಂಡೂಲ್ಕರ್ ನೋಡಿದಂತ ಸಂದರ್ಭ ಬ್ಯಾಟಿಂಗ್ ದಲ್ಲಿ ಅವ್ರನ್ನ ಬಿಟ್ರೆ ಕ್ರಿಕೆಟ್ ದೇವ್ರಂತ ಕರೀತಿದ್ರು. ಯಾಕಂತಂದ್ರೆ ಎಲ್ಲವನ್ನೂ ಮರೆತು ಅದರಲ್ಲಿ
ತಾನಾಗಿ ಹೋಗಿರ್ತಾರೆ ಅವರು. ಹಾಗಾಗಿ ಆ ಒಂದು ತನ್ನ ಏನು ಸಾಧನೆ ಮಾಡಿರ್ತೀವಿ ಅದರಲ್ಲಿ ಲೀನವಾಗಿ ತಲ್ಲೀನನಾಗಿ ಅದರಲ್ಲಿ ಸಂತೋಷನ ಪಟ್ಕೊಂಡ್ರೆ ಆ ಒಂದು ಗುರಿಯನ್ನ ತಲುಪಬಹುದು, ಉತ್ತುಂಗಕ್ಕೆ ತಲುಪಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಧನ್ಯವಾದಗಳು ಹರಿಪ್ರಸಾದ್ ಸರ್. ನಾವು ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನ ಸಾಧಿಸ್ಬೇಕು ಅಂತಿರ್ತೀವೋ ಆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾಯಿಯನ್ನ ಆ ರಂಗದಲ್ಲಿ ಇನ್ಯಾರು ಆ ಒಂದು ಮಟ್ಟದಲ್ಲಿ ಏರಲು ಸಾಧ್ಯವಿಲ್ಲ ಅನ್ನುವಂತ ಮಟ್ಟಕ್ಕೆ ನಾವು ಏರ್ಬೇಕು. ಆಗ ಒಂದು ಆ ಕ್ಷೇತ್ರದಲ್ಲಿ ನಾವು ಮಾಸ್ಟರ್ ಆಗ್ತೀವಿ ಅಂತ ತಾವು ತಿಳಿಸ್ಕೊಟ್ರಿ. ಹಲವು ಕ್ಷೇತ್ರಗಳ ಒಂದು ಉದಾಹರಣೆಯನ್ನು ತಾವು ಕೊಟ್ರಿ. ಧನ್ಯವಾದಗಳು ಹರಿಪ್ರಸಾದ್ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಈಗ ನಮ್ಮೊಟ್ಟಿಗೆ ಅನಂತ ಕೃಷ್ಣ ಮೋಹನ್ ಇದ್ದಾರೆ. ಅನಂತ ಕೃಷ್ಣ ಮೋಹನ್ ಅವರು ಈ ವಿಷಯವಾಗಿ ಏನನ್ನ ಪ್ರಸ್ತುತತೆಯನ್ನ ಮಾಡ್ತಾರೆ ಅಂತ ಈಗ ನೋಡೋಣ. ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಅನ್ನುವಂತ ವಿಚಾರವಾಗಿ ಏನನ್ನ ಚರ್ಚೆ ಮಾಡ್ತಾರೆ ಅಂತ ನೋಡೋಣ. ಅನಂತ ಕೃಷ್ಣ ಮೋಹನ್ ಸರ್. ನಮಸ್ಕಾರ ನಮಸ್ತೆ ಮೇಡಮ್, ಸರ್. ಎಲ್ಲರಿಗೂ ನಮಸ್ತೆ. ಸಾಧನಾ ಪಥದಿಂದ ಉತ್ತಂಗಡಿ ಕಡೆ ಅಂತ ಏನಿದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಇಲ್ಲದ ಮನುಷ್ಯನಿಗೆ ಇರಲ್ಲ. ಆ ಸಮಸ್ಯೆದ ಜೊತೆಗೆ ತನ್ನ ಸಾಧನೆ ಉತ್ತಂಗಡಿ ಕಡೆ ಹೋಗೋ ಕಡೆ ಒಂದು ಚಿಕ್ಕದಾದ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1961ರಲ್ಲಿ ಒಂದು ಸಣ್ಣ ಹುಡುಗ ಎಲ್ಲರನ್ನು ಹೊಡಿದು ಅವನು 13 ವರ್ಷ ಬಂದ್ರು ಕೂಡ ರಕ್ತ ಬರಂಗ ಹೊಡಿಯೋದು, ಅದನ್ನ ಅವನು 38 ಸಾರಿ ಅವನ್ನ ಜೈಲ್ಗೆ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಅವಾಗ ಅದು ದೊಡ್ಡ ಇಶ್ಯೂ ಆಗುತ್ತೆ. ಇವನು ಇಷ್ಟು ಇದ್ರಲ್ಲೇ ಎಲ್ಲಾರು ಹೊಡಿತಾನೆ ರಕ್ತ ಬರಂಗ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಒಬ್ರು ಏನ್ ಮಾಡ್ತಾರೆ, ಒಬ್ರು ನೋಡಿ ಇವ್ನು ಬಾಕ್ಸಿಂಗ್ ಮಾಡಕ್ ಹಾಕೋಣ ಅಂತ ಹೇಳಿ ಬಾಕ್ಸಿಂಗ್ ಹಾಕ್ತಾರೆ. ಅವನು ಏನ್ ಆ ಬಾಕ್ಸಿಂಗ್ ನಲ್ಲಿ ಕೂಡ ಚಾಲೆಂಜ್ ಎಲ್ಲಾರು 30 ಸೆಕೆಂಡ್ ನಲ್ಲಿ ಮಾಡ್ರಿ, ಇವನು 8 ಸೆಕೆಂಡ್ಸ್ ನಲ್ಲೇನೆ ರೆಕಾರ್ಡ್ ಮಾಡ್ತಾನೆ. ಸೊ ಈ ರೀತಿ ಅವ್ನು ಬೆಳೆದಾದ್ಮೇಲೆ ಮತ್ತೆ ತದನಂತರ ಅವನಿಗೆ ಒಂದು ಮದ್ವೆ ಆಗತ್ತೆ. ಮದ್ವೆ ಆದ್ಮೇಲೆ ಅವಳು ಹೆಂಡತಿ ಅವ್ನ ದುಡ್ಡನ್ನ ಮಾತ್ರ ನೋಡ್ತಾಳೆ, ಅವನ ಸಾಧನೆಯ ಕಡೆಗೆ ಏನು ಅಷ್ಟು ಫೋಕಸ್ ಮಾಡಲ್ಲ. ಅವಾಗ ಅವ್ರಿಬ್ರು ನಡುವೆ ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದಾಗ ಅವನ ಮೇಲೆ ಸುಮ್ನೆ ಬಿಡಲ್ಲ. ಅವಾಗ ಅವನ ಮೇಲೆ ರೇಪ್ ಕೇಸ್ ಹಾಕಿ, ಆಮೇಲೆ ಅವ್ರ ಮ್ಯಾನೇಜರ್ ಕೂಡ ಎಲ್ಲ ಇವನು ದುಡ್ಡೆಲ್ಲ ಲಾಸ್ ಮಾಡಿ ಟೋಟಲ್ ಪ್ರಾಪರ್ ಆಗಿ ಅವನ್ನ ಒಂದು ಜೈಲ್ಗೆ ಹಾಕ್ಸ್ಬಿಡ್ತಾರೆ. ಅವಾಗ 6 ವರ್ಷ ಜೈಲ್ ಬಿದ್ದಾಗ ಅವಾಗ ಅವನಲ್ಲಿ ನಾನು ಇಷ್ಟೊಂದು ದುಡ್ದೆ, ಇಷ್ಟೊಂದು ಅರ್ನ್ ಮಾಡಿದೆ, ಈ ನಿಜವಾದ ಜೀವನ ಅಂದ್ರೆ ಏನು, ಇದ್ರ ಬಗ್ಗೆ ನಾನು ಕಲಿಬೇಕು, ಇದ್ರ ಬಗ್ಗೆ ತಿಳಿಬೇಕಂತ ಆಧ್ಯಾತ್ಮಕ್ಕೆ ಕಲಿತಾನೆ. ಅವಾಗ ಮೇಕ್ ಅಬ್ದುಲ್ ಅಜೀಜ್ ಅಂತ ಮಾರ್ಪಾಡಾಗ್ತಾನೆ. ಅವನೇ ಒಂದು ಗುರು ತರ ಆಗ್ತಾನೆ. ಅವಾಗ ಆ ಜೈಲ್ನ ಇರೋಂಥವ್ರು ಅವನ್ನ ಒಂದು ಉತ್ತಮ ಇದನ್ನ ನೋಡ್ಬಿಟ್ಟು 6 ವರ್ಷ ಇರೋದು 3 ವರ್ಷಕ್ಕೆ ಬಿಡ್ತಾರೆ. ಅವಾಗ ಮತ್ತೆ ಹೊರಗ್ ಬಂದ್ಮೇಲೆ ಅದನ್ನೇ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗಿ ಹೊರ ಬರ್ತಾನೆ. ಸೊ ಇದರಿಂದ ಏನ್ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ಅವನು ಕ್ರಿಮಿನಲ್ ಅನ್ನೋ ಒಂದನ್ನ ಯೋಚನೆ ಮಾಡದೆ ವಿಜುಲೇಷನ್ ಏನ್ ಮಾಡ್ಕೊಂಡ, ಗುಡ್ ವಿಜುಲೇಷನ್ ಕೊಟ್ಟ. ಜೀವನದಲ್ಲಿ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಒಂದು ವಿಜುಲೇಷನ್ ಕೊಟ್ರೆ ನಮ್ಗೆ ಎಂತ ಸಮಸ್ಯೆ ಬಂದ್ರು, ನಮ್ಮನ್ನ ಎಲ್ಲರೂ ಕೆಟ್ಟವ್ರಂದ್ರು ಕೂಡ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಕಡೆಗಿದ್ದಾಗ ಸಾಧನೆ ಮಾಡ್ತೀವಿ, ಉತ್ತಂಗಡಿ ಕಡೆಗೆ ಹೋಗ್ತೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಅನಂತ ಕೃಷ್ಣ ಮೋಹನ್. ಯಾವ ಒಂದು ಕುಶಲತೆಯಲ್ಲಿ ನಮ್ಗೆ ಒಂದು ಸ್ವಲ್ಪ ಮಟ್ಟಿನ ಹೆಚ್ಚಿನ ಜ್ಞಾನ ಇರುತ್ತೆ ಅಂದ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಹೋದ್ರೆ ಹೆಚ್ಚು ಒಂದು ಪರಿಣಿತಿಯನ್ನ ಪಡ್ಕೊಂತೀವಿ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ನಾವು ಯಾವ್ದಾದ್ರು ಒಂದು ನ್ಯೂನ್ಯತೆಗಳನ್ನ ಹೊಂದಿದ್ದಾಗ ನಮ್ಮ ನ್ಯೂನ್ಯತೆಗಳನ್ನ ಗುರುತಿಸಿ ನಮ್ಮ ವ್ಯಕ್ತಿತ್ವ ಪರಿವರ್ತನೆಯೆಡೆಗೆ ನಮ್ಮ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾಗ ನಾವು ಒಂದು ಮಾದರಿ ವ್ಯಕ್ತಿಯಾಗಿ ರೂಪುಗೊಳ್ತೀವಿ. ಅವನು ಆ ರೀತಿ ನಿದರ್ಶನವನ್ನ ಕೊಟ್ರಿ, ಆ ಬಾಕ್ಸರ್ ನಿದರ್ಶನ. ಅವನ ನ್ಯೂನತೆಯನ್ನ ಪರಿಹರಿಸಿಕೊಂಡು ಉತ್ತಮ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಂಡ ನಂತರ ಹೊರಗಡೆ ಬಂದು ತನ್ನಲ್ಲಿರುವಂತ ಒಂದು ಪ್ರತಿಭೆಯನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಉತ್ತಮ ಒಂದು ಬಾಕ್ಸರ್ ಆಗಿ ಹೊರಬಂದ, ತನ್ನ ಜೀವನವನ್ನ ಉತ್ತಮವಾಗಿ ರೂಪಿಸ್ಕೊಂಡ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಅನಂತ ಕೃಷ್ಣ ಮೋಹನ್. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಎನ್ನುವಂತ ಒಂದು ವಿಷಯವಾಗಿ ಅನೇಕ ನಮ್ಮ ಒಂದು ಸ್ನೇಹಿತರು ತಮ್ಮ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸಿದ್ರು. ಹಾಗೆ ನಮ್ಮ JP ಸರ್ ಅವರು ಹೇಳಿದ್ರು, ಒಂದು ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಅಂದಾಗ ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ಬೇಕು ಅಂತಿರ್ತೀವೋ ಆ ದಾರಿಯಲ್ಲಿ ನಮ್ಮ ಪ್ರಯತ್ನ ಇರ್ಬೇಕು. ಜೊತೆಗೆ ಆ ಒಂದು ಪ್ರಯತ್ನ ಯಾವ ಒಂದು ಮಟ್ಟದಲ್ಲಿ ಇರ್ಬೇಕಪ್ಪ ಅಂದ್ರೆ, ಆ ಒಂದು ಕ್ಷೇತ್ರದಲ್ಲಿ ಇನ್ನೊಬ್ಬರು ಆ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅಷ್ಟು ಎತ್ತರಕ್ಕೆ ನಮ್ಮನ್ನ ನಾವು ಕೊಂಡೊಯ್ಯಬೇಕು ಅನ್ನುವಂತ ಒಂದು ಟಾಪಿಕ್ ಅನ್ನ ತಗೊಂಡು ಚರ್ಚೆ ಆಯ್ತು. ಎಲ್ಲ ಒಂದು ನಮ್ಮ ಸ್ನೇಹಿತರು ತುಂಬಾ ಉತ್ತಮವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ನಿಮ್ಗೂ ಈ ವಿಚಾರವಾಗಿ ಏನ್ ಅನಿಸ್ತು, ಮತ್ತೆ ನಮ್ಮ ಒಂದು ಎಲ್ಲಾ ಸ್ನೇಹಿತರು ಏನೆಲ್ಲ ಚರ್ಚೆ ಮಾಡಿದ್ರು ಅಂತ ಈ ಒಂದು ವಿಡಿಯೋವನ್ನ ನೋಡಿ
ಒಂದು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ JP ಸರ್ ಅವರ ಒಂದು ಮಾಲತಿ ಅವರೇ, ತುಂಬಾ ಸಂತೋಷ. ಸ್ನೇಹಿತರೆ, ಇದುವರೆಗೆ ನಮ್ಮ ಎಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ದು ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಜಯಪ್ರಕಾಶ್ ನಾಗ್ತೇಳಿ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋಲಿ ಭೇಟಿ ಹೋಗೋಣ. ಬಾಯ್ ಬಾಯ್.